ಫ್ರೆಂಡ್ಸ್, ನನ್ನೇನೋ ತುಂಬಾ ಎನರ್ಜಿ ಇದೆ. ನಾನು ಟೇಬಲ್ ಮೇಲೆ ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್, ಚೇರ್ ಮೇಲೆ ಇಟ್ಕೊಂಡು ವಿಡಿಯೋ ಮಾಡಿದೀನಿ. ಯಾವಾಗೋ ಮೇಲೆ ಹೋಗಿ ಕೂಡ ನಾವು ವಿಡಿಯೋಸ್ ಗಳನ್ನ ಮಾಡಿದೀವಿ. ಬಟ್ ಇಲ್ಲಿ ಯಾಕೋ ಇವತ್ತು ಬೋರ್ ಹೊಡಿತಿದೆ ತುಂಬಾ. ಸೊ ನಿಮ್ಮನ್ನ ಕೂಡ ಇವತ್ತು ಸ್ವಲ್ಪ ಹೊರಗಡೆ ಸುತ್ತಾಡಿಸ್ತಿದೀವಿ, ಅದು ಫ್ರೀ ಆಗಿ. ಇಷ್ಟೇ ಅಲ್ಲದೆ ನಮ್ಮ ವಿಡಿಯೋ ಕ್ವಾಲಿಟಿನಲ್ಲಿ, ಆಡಿಯೋ ಕ್ವಾಲಿಟಿನಲ್ಲಿ ತುಂಬಾ ಚೇಂಜಸ್ ಗಳಾಗಲಿದೆ. ಸೊ ತುಂಬಾ ಮಸ್ತ್ ಮಜಾ ವಿಡಿಯೋಗಳನ್ನ ಮಾಡಿದೀವಿ. ಬನ್ನಿ. ಸೊ ಕಾಮಿಡಿ ವಿಷಯಗಳನ್ನೆಲ್ಲ ಸೈಡ್ಗೆ ಬಿಟ್ಟು ನಾವಿವತ್ತು ಸ್ಯಾಮ್ಸಂಗ್ M52 5G ಈ ಫೋನ್ ಬಗ್ಗೆ ಕಂಪ್ಲೀಟ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ವಿಷಯನ ಡೀಪ್ ಆಗಿ ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೇನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ 6 months ಇಂದ ಈ ಸ್ಯಾಮ್ಸಂಗ್ M51 ಯೂಸ್ ಮಾಡ್ತಾ ಇದ್ದೀನಿ. ಲಿಟರಲಿ ಈ ಫೋನ್ ಸ್ಯಾಮ್ಸಂಗ್ ಕಡೆಯಿಂದಾನೇ M ಸೀರೀಸ್ ಅಲ್ಲಿ ತುಂಬಾ ಫೇಮಸ್. ಇದಕ್ಕಿಂತ ಜಾಸ್ತಿ ಸೇಲ್ ಆಗಿರುವಂಥದ್ದು ಸ್ಯಾಮ್ಸಂಗ್ A52 ಅಂತ. ಸೊ ಇವಾಗ A52s ಕೂಡ ಲಾಂಚ್ ಮಾಡ್ತಿದ್ದಾರೆ ಭಾರತದಲ್ಲಿ. ನೆಕ್ಸ್ಟ್ ವೀಕ್ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಇಷ್ಟೇ ಅಲ್ಲದೆ M52 ಏನ್ ಲಾಂಚ್ ಆಗಲಿದೆ, ಇದು M51 ಎಲ್ಲ ರೆಕಾರ್ಡ್ಸ್ ನ ಮುರಿಯತ್ತೆ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್, ಇದು 5G ಚಿಪ್ಸೆಟ್ ಆಗಿದ್ದು ಒಂದು ಪವರ್ಫುಲ್ ಚಿಪ್ಸೆಟ್ ಆಗಿದೆ. ಬಟ್ ಡಿಪೆಂಡ್ ಆನ್ ಪ್ರೈಸ್ ಎಷ್ಟಾಗತ್ತೆ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಇಷ್ಟೇ ಅಲ್ಲದೆ M52 ಏನಿದೆ, ಇದು ನಿಜವಾಗ್ಲೂ M51ಗಿಂತ ತುಂಬಾ ಪವರ್ಫುಲ್, ಮತ್ತೆ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಪವರ್ ಜಾಸ್ತಿ ಮಾಡತ್ತಂತಾನೆ ಹೇಳ್ಕೋಬಹುದು. ಕಾರಣ ಸ್ಯಾಮ್ಸಂಗ್ M51 ಅಲ್ಲಿ ಫಸ್ಟ್ ಟೈಮ್ ಸ್ಯಾಮ್ಸಂಗ್ 700 ಸೀರೀಸ್ನ ಸ್ನ್ಯಾಪ್ಡ್ರ್ಯಾಗನ್ 730 ಪ್ರೊಸೆಸರ್ ಯೂಸ್ ಮಾಡಿದ್ರು. ಈ ಸರ್ತಿ ಮತ್ತೆ M52 ಕೂಡ ಪವರ್ಫುಲ್ ಪ್ರೊಸೆಸರ್, ಅದು ಸ್ನ್ಯಾಪ್ಡ್ರ್ಯಾಗನ್ 778. ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಒಳ್ಳೆ ಅಪ್ಗ್ರೇಡ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡ್ತೀರಂತ ಫಸ್ಟ್ ಈ ಪ್ರೊಸೆಸರ್ ನೋಡಿದಾಗಲೇ ನನ್ಗೆ ಖುಷಿ ಆಯಿತು. ಆದರೆ ನಮ್ಮಂಥವ್ರಿಗೆ ಮತ್ತು ಕೆಲವೊಂದು ಜನ ಡೀಪ್ ಆಗಿ ಸ್ಮಾರ್ಟ್ಫೋನ್ ಬಳಸ್ತಾರೆ, ಅವ್ರಿಗೇನು ವಿಷಯ ಇಷ್ಟ ಆಗಲ್ಲ ಸ್ಯಾಮ್ಸಂಗಲ್ಲಿ ಅಂತಂದರೆ, ಇವ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಈ ಚೈನೀಸ್ ಫೋನ್ಸ್ಗಳ ಜೊತೆ ಕಂಪೀಟ್ ಮಾಡಲ್ಲ. ನೀವು ನೋಡ್ಕೋಬೋದು M51. ಸೊ ಜಸ್ಟ್ 6 months ಅಲ್ಲಿ ಇಷ್ಟೊಂದು ಕೇರ್ ತೊಗೊಂಡಿದ್ದೀನಿ ಫೋನ್ ಆದರೂ ಇಲ್ಲಿ ಬ್ಯಾಕ್ ಪ್ಯಾನಲ್ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಕೋಬೋದು, ಕಲರ್ ಹೋಗ್ತಾ ಇದೆ. ಸೊ M ಸೀರೀಸಲ್ಲಿ ಸ್ಯಾಮ್ಸಂಗ್ ಯಾವತ್ತು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ A52s 5G ಏನು ಬರ್ತಿದೆ ಅದು ನಿಜವಾಗ್ಲೂ ಸಖತ್ ಹೆವಿ ಆಗಿರುತ್ತೆ ಮತ್ತು ಶೈನಿ ಡಿಸೈನ್ ಪಕ್ಕ ತೊಗೊಂಡು ಬರ್ತಾರೆ. ಬಟ್ M ಸೀರೀಸ್ ಏನಿದೆ ಇದು ಆನ್ಲೈನಲ್ಲಿ ಬೇರೆ ಫೋನ್ಸ್ಗಳನ್ನ ತುಂಬ ಕಂಪೀಟ್ ಮಾಡುತ್ತೆ. ಸೊ ಇದೇ ಸ್ಯಾಮ್ಸಂಗ್ ಅವರ ತಲೆ ಓಡಿಸಿ ಬೆಂಕಿ ಚೆಂಡ್ ಜನರ ಮೇಲೆ ಬಿಸಾಕ್ತಿದ್ದಾರೆ. ಸೊ ಆ ಬೆಂಕಿ ಚೆಂಡಲ್ಲಿರುವಂಥ ಪವರ್ ಎಷ್ಟಿದೆ ಅಂತ ನಾವು ನಿಮ್ಮ ಮುಂದೆ ಹೇಳೋಕ್ಕಾಗ ಬರ್ತಾ ಇರ್ತೀವಿ. ಇನ್ನು ಸ್ಯಾಮ್ಸಂಗ್ ಅವರು ಇಡೀ ಮಾರ್ಕೆಟನ್ನೇ ಅಳ್ಳಾಡಿಸೋ ಹಾಗೆ ಬೇರೆ ಫೋನ್ಸ್ಗಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಇವರು ಡಿಸ್ಪ್ಲೇ ಇದ್ರೆ ಸಾಕು. ಇದ್ರಲ್ಲಿ ಕೂಡ 6.5 inches ಇರುವಂಥ ಸೂಪರ್ ಆಮ್ಲೆಡ್ ಮಿಡಲ್ ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೊ ಮಾರ್ಕೆಟಲ್ಲಿ ಸ್ಯಾಮ್ಸಂಗ್ಗೆ ಒಂದು ವ್ಯಾಲ್ಯೂ ಮತ್ತು ಇದಕ್ಕೊಂದು ಪವರ್ ಅಂತ ಹೇಳೋದಂತಂದರೆ ಅದು ಈ ಬ್ರ್ಯಾಂಡ್ ಡಿಸ್ಪ್ಲೇ ಕ್ವಾಲಿಟಿಯೊಂದಿಗೆ ತುಂಬ ಜನ ಈ ಫೋನ್ಸ್ಗಳನ್ನ ಇಷ್ಟಪಡ್ತಾರೆ, ಇನ್ಕ್ಲೂಡಿಂಗ್ ನಾನು ಕೂಡ. ಆದರೆ ಒಂದು ಏನು ಇಷ್ಟ ಆಗಲ್ಲ ಅಂತ ಅಂದರೆ A ಸೀರೀಸಲ್ಲಿ ಮತ್ತು M ಸೀರೀಸಲ್ಲಿ ನಾವು ಕಂಪೇರ್ ಮಾಡಿದಾಗ M ಸೀರೀಸಲ್ಲಿ ಬಿಲ್ಡ್ ಕ್ವಾಲಿಟಿ ಸರಿ ಬಿಲ್ಡ್ ಮಾಡಲ್ಲ, ಮತ್ತು ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಆಗಿರಲಿ ಮತ್ತು ನಾಕ್ ಸೆಕ್ಯೂರಿಟಿನ M ಸೀರೀಸಲ್ಲಿ ಕೊಡಲ್ಲ. ಸೊ ಈ ಸರ್ತಿ ಕೂಡ ಡೆಫಿನೆಟ್ಲಿ ಇದು ಮಿಸ್ ಆಗತ್ತೆ ಅಂತ ಅನ್ಕೋತೀನಿ. ಬಟ್ A ಸೀರೀಸಲ್ಲಿ ನಿಮಗೆ ನಾಕ್ ಸೆಕ್ಯೂರಿಟಿ ಸಿಗುತ್ತೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ, ಮತ್ತು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಪಕ್ಕ ಕೊಡ್ತಾರೆ A52s 5G ನಲ್ಲಿ. ಇನ್ನು ನೀವು ಎಷ್ಟು ಜನ ನಂಬ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಇನ್ನು M51 ಇದು ನನ್ನ ಫೇವ್ರೇಟ್ ಫೋನ್. ಅದು ಕ್ಯಾಮ್ರಾ ಸೀರೀಸಲ್ಲಿ ವಿಡಿಯೋ ರೆಕಾರ್ಡ್ ಅಲ್ಲ, ನಾನು ತುಂಬಾ ಯೂಸ್ ಮಾಡಿದ್ದೀನಿ. ಇದರಲ್ಲಿರುವಂಥ ಕ್ಯಾಮ್ರಾ ತುಂಬಾ ಇಷ್ಟ ಆಯಿತು. ಇಷ್ಟಲ್ಲೇ ಸ್ಯಾಮ್ಸಂಗ್ M ಸೀರೀಸಲ್ಲಿ ಕ್ಯಾಮ್ರಾ ಬಗ್ಗೆ ಏನು ಅಪ್ಗ್ರೇಡ್ ಮಾಡುತ್ತೆ ಅದು ನೆಕ್ಸ್ಟ್ ಲೆವೆಲ್. ನಾನು ಇಲ್ಲಿ ತುಂಬಾ ಹ್ಯಾಪಿ ಇದ್ದೀನಿ. ಸೊ ಈ ಸರ್ತಿ ಕೂಡ 64 MP ಕ್ವಾಡ್ ರಿಯರ್ ಕ್ಯಾಮ್ರಾ ಸೆನ್ಸರ್ ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಇದು ಇನ್ನೂ ಅಪ್ಗ್ರೇಡ್ ಆಗಿರುತ್ತೆ M51ಗಿಂತ. ಇನ್ನು ಮುಂದಿನ ಕ್ಯಾಮ್ರಾ ಕೂಡ ಸೇಮ್ 32 MP ಸೇಮ್ ಸೆನ್ಸರ್ ಕೊಡ್ತಿದ್ದಾರೆ. ಬಟ್ ಖಂಡಿತ ಇಲ್ಲಿ ರೆಕಾರ್ಡಿಂಗ್ ಆಗಿರಲಿ ಅಥವಾ ಫೋಟೋಸ್ನಲ್ಲಿ 100% ಈ ಫೋನ್ಗಿಂತ ತುಂಬಾ ಅಪ್ಗ್ರೇಡ್ ಇದ್ದೇ ಇರುತ್ತೆ. ಇನ್ನು M ಸೀರೀಸ್ ಅಂತಂದ್ರೆ ಮಾನ್ಸ್ಟರ್. ಇಲ್ಲಿ ಫುಲ್ ಎನರ್ಜಿ ಇದೆ M ಸೀರೀಸ್ ಅಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ. M52 ನಲ್ಲಿ 7000 mAh ಬ್ಯಾಟ್ರಿ ಕೊಟ್ಟಿದ್ರು. ಈ ಸರ್ತಿ ಕೂಡ 7000 ಸಿಗುವಂತ ತುಂಬಾ ಚಾನ್ಸಸ್ಗಳಿದೆ. ಮತ್ತೆ ಎವ್ರಿ ಟೈಮ್ 25 ವ್ಯಾಟ್. ಸೊ ಈ ಟೈಮ್ ಕೂಡ 25 ವ್ಯಾಟೇ ಆಗುತ್ತೆ ಅನ್ಕೋತೀನಿ. ನೋಡೋಣ ಏನು ಅಪ್ಗ್ರೇಡ್ ಮಾಡಿದ್ರು ಅಂತಂದ್ರೆ ಇನ್ನಷ್ಟು ಖುಷಿ ಆಗುತ್ತೆ. ಇನ್ನು ಫೈನಲಿ ಪ್ರೈಸ್ ಎಷ್ಟಾಗುತ್ತೆ. ಸೊ ಇದರಲ್ಲಿ 6 128GB ವೇರಿಯಂಟ್ ಇದೆ, ಮತ್ತೆ 8 128GB ವೇರಿಯಂಟ್ ಕೂಡ ಇದೆ. 6GB ರ್ಯಾಮ್ ಫೋನ್ ಬಂದ್ಬಿಟ್ಟು 36,000 ಅಥವಾ 37,000 ಆಗುತ್ತೆ. ಮತ್ತೆ 8GB ಏನಿದೆ ಅದು 38,000 ರೂಪಾಯಿ ಆಗುತ್ತದೆ. ನಿಜವಾಗ್ಲೂ ಓವರ್ಗಿಂತ ಓವರ್ ಪ್ರೈಸ್ ಆಯಿತು. ಸೊ ಈ ಪ್ರೈಸ್ ಇನ್ನು ರೂಮರ್ಸ್ ಮತ್ತೆ ಲೀಕ್ಸ್ಗಳಿಂದ ಇದೆ. ಸೊ ಅಷ್ಟೊಂದು ಪ್ರೈಸ್ ಏನೋ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಇದು ಡಿಸೈನ್ ಮತ್ತೆ ಇದರಲ್ಲಿ ಇನ್ನೂ ಏನೋ ಚೇಂಜಸ್ ಮಾಡಿದ್ರು, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನಾಕ್ ಸೆಕ್ಯೂರಿಟಿ ಎಲ್ಲ ಕೊಟ್ಟರು ಅಂದರೆ ಖಂಡಿತ ಹತ್ರ 31,000 ರೂಪಾಯಿ ಅಂದ್ರು ಓಕೆ, ಎಸ್ ನಾವು
ಕೊಂಡ್ಕೊಳ್ಬೋದಾಗಿರುವಂಥ ಒಂದು ಫೋನ್ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ 778 ಏನು ಕೊಡ್ತಿದ್ದಾರೆ. ಇದಕ್ಕಾಗಿ ಸ್ಯಾಮ್ಸಂಗ್ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂಗೋಸ್ಕರ ಜಾಸ್ತಿ ದುಡ್ಡು ಖಂಡಿತ ತಗೊಳ್ತಾರೆ. ಇನ್ನು ನನ್ನ ಪ್ರಕಾರ ಈ ಫೋನ್ ಸೆಪ್ಟೆಂಬರ್ ಮಿಡಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಬಟ್ 30,000 ರೂಪಾಯಿ 35,000-8,000 ರೂಪಾಯಿ ಹೋಯ್ತು ಅಂತಂದ್ರೆ ನೀವು ಕೊಂಡ್ಕೊಳ್ತೀರಾ. ಸ್ಯಾಮ್ಸಂಗ್ ಬಗ್ಗೆ, ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ, ಅಥವಾ ಈ 778 ಅದು ಇದು ಎಲ್ಲ ಸ್ಪೆಸಿಫಿಕೇಶನ್ ನೋಡಿದ್ವಿ, ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಕೆಳಗಡೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಕ್ ಮರಿಬೇಡಿ. ಇಷ್ಟಲ್ಲೇ ನಮ್ ಈ ವಿಡಿಯೋ ನಾರ್ಮಲ್ ನಾವು ಕ್ಯಾಶುವಲ್ ಆಗಿ ಮಾತಾಡ್ತಾ ಶೂಟ್ ಮಾಡ್ತಾ ಇದ್ವಿ. ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಮರಿಬೇಡಿ. ಸಿಗಂತೆ ಮತ್ತೆ ನೆಕ್ಸ್ಟ್ ಒನ್. ನಮಸ್ಕಾರ.